ಏನ್ಲ ಪೊಲೀಸ್ ನಾವು ಎಲ್ಲಾರನು ಹಿಡಿದು ತುಂಬ್ತಾವೆ. ಅದು ಅಲ್ದೆ ಇವುಗಳ ಸ್ಟ್ರೈಕಿಗೆ ಯಡಿಯೂರು ಬೇರೆ ಬಂದೈತಲ್ಲಪ್ಪ. ಹಾಸಿಗೆ ದಿಂಬು ಹಾಕೊಂಡು ಅಂತ್ಯಾಕ್ಷರಿ ಆಡ್ಕೊಂಡು ಕಾಲ ಕಳಿತಾವೆ. ಇವುಗಳ ಸ್ಟ್ರೈಕ್ ಯಾರು ಸೀರಿಯಸ್ ಆಗಿ ತಗೊಂತಾರೆ ಅಂತವ. ಯಡಿಯೂರಯ್ಯ ಸೀದಾ ಫೀಲ್ಡ್ ಇಳಿದು ನಾವು ಸ್ಟ್ರೈಕ್ ಮಾಡಿದೀವಿ ಅನ್ನೋ ತರಕ್ಕೆ 2 ದಿನ ಮಲಗಿದ್ದು ಮನೆಗೆ ಹೋದ್ರೆ ಏನು ಯೂಸ್ ಆಗೋದಿಲ್ಲ, ನಡೀರಿ ರೋಡ್ ಅಡ್ಡ ಹಾಕಿ ಸಿಎಂ ಮನೆಗೆ ಮುತ್ತಿಗೆ ಹಾಕಿ ಅಂತವ ಎಬ್ರೋಸ್ತಾನೆ. ಅಲ್ಲಿ ಗಂಟ ಮನೆ ಕಂಡಿದ್ದವು ಒಂದೇ ಸತಿ ರೊಚ್ಚಿಗೆದ್ದು. ಅಂತೂ ಇವುಗಳ ಸ್ಟ್ರೈಕು 4 ಜನ ಗೊತ್ತಾಗ್ಬೇಕು ಅಂದ್ರಿ ಯಡಿಯೂರೇ ಬರ್ಬೇಕಾತೇನ್ಲ. ಕಣ ಯಾವಾಗ ಯಡಿಯೂರ್ನವೇ ಉಳಿದವ್ರನವೇ ಪೊಲೀಸ್ನವು ಅರೆಸ್ಟ್ ಮಾಡಿದ್ವು ಆಗ್ಲೇ ಬಿಜೆಪಿ ಲೇಡೀಸು ರಾಂಗ್ ಆದೋಕನೆ. ಬಸ್ಸಿನ ಮುಂದೆಗಡೆ ಉದ್ದುದ್ದಕ್ಕೆ ಮನಿಕೊಂಡ್ಬಿಟ್ರು. ಪೊಲೀಸ್ನವ್ರು ನೋಡಗಂಟ ನೋಡಿ ಅವನ್ನು ಎಳೆದು ಬಸ್ಸಿಗೆ ತುಂಬ್ಕೊಂಡು ಹೋದಕನೆ. ಅಂತೂ ಈ ವಯಸ್ಸಲ್ಲೂ ಬಂದು ಯಡಿಯೂರು ಜನಗಳ ಪರವಾಗಿ ಹೋರಾಡೈತಿ. ಜನಗಳ ಪರವಾಗಿ ಹೋರಾಡಿಲ್ವಂತ ಕಣೆ, ಮಗನ ಮಾನ ರಕ್ಷಣೆಗೆ ಬಂದೈತಂತೆ. ನೋಡಿಲಿ ಎತ್ತಲ್ಲಿ ಹೇಳ್ತೈತಿ. ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗಾಗಿ ಭಾಗವಹಿಸ್ತಾರೆ, ಬಿಜೆಪಿ ಸಲುವಾಗಿ ಅಲ್ಲ. ತನ್ನ ನಂತರ ಏನಾದರೂ ಸಾಯುವಕ್ಕಿಂತ ಮುಂಚೆ ಮುಖ್ಯಮಂತ್ರಿಯಾಗಿ ನೋಡಬೇಕು, ಇನ್ನಷ್ಟು ಕರ್ನಾಟಕವನ್ನು ಲೂಟಿ ಮಾಡ್ಬೇಕಂತ ಹೇಳಿ, ಇನ್ನಷ್ಟು ಸಂಪತ್ತು ಈಗ ಬರೇ ಮಾರಿಸಸ್ಸು ದುಬೈ ಅಂತಲ್ಲಿಂತಲ್ಲಿದೆ, ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಆಸ್ತಿ ಮಾಡಬೇಕು ಅನ್ನೋದ್ರ ಸಲುವಾಗಿ ಪಾಪ ಅಷ್ಟು ವಯಸ್ಸಾದ್ರೂ ಮನ್ಯಾಗ ಕುಂಡ್ರಲಾರ್ದೇ ಇವತ್ತು ಹೊರಗೆ ಬಂದು ಹೋರಾಟ ಮಾಡ್ತಾ ಇರೋದು ಈ ರಾಜ್ಯದ ಬಡವರ ಸಲುವಾಗಿ ಅಲ್ಲ, ಈ ರಾಜ್ಯದ ರೈತರ ಸಲುವಾಗಿ ಅಲ್ಲ. ಇವುಗಳ ಕೋಳಿ ಜಗಳ ಇದ್ದಿದೆ ಯಾಕಂಬುಡ್ಲೆ. ಆಡಳಿತ ಸರ್ಕಾರಕ್ಕೆ ವಿರೋಧ ಪಕ್ಷದ ಕೆಲಸ ಮಾಡ್ರಪ್ಪ ಅಂದ್ರಿ ವಿರೋಧ ಪಕ್ಷಕ್ಕೆ ಒಂದು ಹೊಸ ವಿರೋಧ ಪಕ್ಷ ಕಟ್ಕೊಂತಾವೆ. ಕಣೆ ಅದು ಅಲ್ದೆ ವಿರೋಧ ಪಕ್ಷನ ವಿರೋಧ ಮಾಡಕ್ಕೆ JDS ಎದ್ದು ನಿಂತೈತ್ ಕಣೆ. ಅದಕ್ಕೆ ಕಂಡ್ಲ ಹೇಳೋದು, ಸಂಘಟನೆ ಮಾಡಕ್ಕೆ ಒಂದು ಅನುಭವಸ್ಥ ತಲೆ ಇರಬೇಕು ಅಂತವ. ಮತ್ತೆ ಇನ್ಯಾರ್ಯಾರು ಏನಂದ್ರಪ್ಪ ಸ್ಟ್ರೈಕಲ್ಲಿ ನೀನೇ ನೋಡ್ಕೊಳ್ಳೋಣ. ಒಬ್ಬೊಬ್ರಾಗ ಬರಪ್ಪ, ನಿಮ್ ಡೈಲಾಗ್ ಒಪ್ಪಿಸ್ಬಿಟ್ಟು ಹೋಗ್ಬಿಡಿ. ದುರಾಡಳಿತ, ಕಾಂಗ್ರೆಸ್ ಸರ್ಕಾರದ ದುರಾಡಳಿತ. ಕಾಂಗ್ರೆಸ್ ಅವರು ಮೋಸ ಮಾಡ್ತಾ ಇದ್ದಾರೆ, ಬೆಲೆ ಏರಿಕೆ ಮಾಡಿ ಜನರನ್ನ ಹಿಂಡುತ್ತಾ ಇದ್ದಾರೆ. ಜನವಿರೋಧಿ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಈಗಲೂ ಪ್ರಾರಂಭ ಆಗಿದೆ. ಇದು ನಿರಂತರವಾಗಿ ನಡೀತದೆ. ರಾಜ್ಯದ ಪ್ರತಿಯೊಂದು ಹಳ್ಳಿಗೂ ಕೂಡ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬೆತ್ತಲು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ತಾನು ಕಳ್ಳ ಪರರನ್ನ ನಂಬ ಅಂತೇಳಿ. ನಾಚಿಕೆ ಮಾನ ಮರ್ಯಾದೆ ಮೂರನ್ನು ಬಿಟ್ಟವ್ರು ಮಾತ್ರ ತಾನು ತನ್ನ ತಪ್ಪನ್ನ ತಾನು ಹುಳ್ಕೊಂಡು ಮುಚ್ಚಾಕೊಳ್ಳೋದಕ್ಕೆ ಕೇಂದ್ರದ ಮೇಲೆ ಗುಬೆ ಕೂರಿಸ್ತಾರೆ. ಸಾಕು ಬಿಡ್ಲೆ, ಒಬ್ರಿಗಿನ್ನ ಒಬ್ರು ಹೋರಾಟಗಾರರೇ ಸೇರ್ಕೊಂಡವಿ. ಇವುಗಳ ಹೋರಾಟ ನೋಡಿ ಕಾಂಗ್ರೆಸ್ ನಾವು ಏನಾರ ಭಯ ಭಕ್ತಿ ಕಲ್ತವ ಹೆಂಗ್ಲ ಎಲ್ ಕಲಿತವಳಣ ಹಂಡು ಬಡ್ಕೊಂಡು ನಗ್ತಾವೆ ನೋಡಿಲಿ. ಅವ್ರಿಗೆ ಬೇರೆ ಕೆಲಸ ಏನಿಲ್ಲ. ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಬೆಲೆ ಏರಿಕೆ ಯಾಕಾಗುತ್ತೆ? ಬೆಲೆ ಏರಿಕೆಗಳು ನಮ್ಮ ಪಾಲಿಸಿಗಳ ಮೇಲೆ ಆಗುತ್ತೆ. ಕಳೆದ 4 ವರ್ಷ ಬಿಜೆಪಿ ಸರ್ಕಾರದಲ್ಲಿ ಹಾಲಿನ ದರ ಏರಿಕೆ ಆಗ್ಲೇ ಇಲ್ವಾ? ಅವು ಹಾಲು ನೀರು ಎಲ್ಲ ಮಾಡ್ತಾ ಇದೀವಿ. ಅದರಿಂದ ಯಾರಿಗ ಅನುಕೂಲ ಆಗ್ತಾ ಇದೆ? ರೈತರಿಗೆ ಅನುಕೂಲ ಆಗ್ತಾ ಇದೆ. ಇವುಗಳು ಇನ್ನ ಈ ಕಾನ್ಫಿಡೆನ್ಷಿಯಲ್ ಹೇವಿ ಅಂದ್ರಿ ಬಿಜೆಪಿ ಮಾಡಿರೋ ಸ್ಟ್ರೈಕು ಸೊಳ್ಳೆ ಕಡ್ದಂಗೂ ಆಗಿಲ್ಲ ಕಂಡ್ಲೆ. ಈ ಆಯ್ಸ್ಕೆ ದಿಂಬು ಆಯ್ಸ್ಕೊಂಡು ಮಲಗದ್ನ ಬಿಟ್ಟು ಬೇರೆನಾರ ದೊಡ್ಡದಾಗಿ ಮಾಡಕ್ ಇಲ್ಲ ಇವಕ್ಕೆ. ತೆರಿಗೆ ಶಿವನಿ ಶಂಭುಲಿಂಗ. कोई तन काढा